ಮೈಸೂರು ಜಿಲ್ಲೆ ಹುಣಸೂರು ನಗರದ ಸ್ಕೈ ಎಂಬ ಆಭರಣದ ಅಂಗಡಿಯಲ್ಲಿ ಆಡು ಅಗಲೇ ದರೋಡೆ ನಡೆದಿದೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು ಈ ಒಂದು ಸ್ಕೈ ಎಂಬ ಆಭರಣದ ಅಂಗಡಿಯನ್ನ ಹುಣಸೂರು ನಗರದ ಹೃದಯ ಭಾಗದಲ್ಲಿ ಈ ಒಂದು ಆಭರಣದ ಅಂಗಡಿ ಇದೆ. ಹುಣಸೂರಿನ ಬಸ್ ನಿಲ್ದಾಣದ ಹಿಂಭಾಗದಲ್ಲೇ ಇರುವಂತಹ ಈ ಒಂದು ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಅನ್ನೋ ಒಂದು ಆಭರಣದ ಅಂಗಡಿ ಏಪ್ರಿಲ್ 27ರಂದು ಈ ಒಂದು ಆಭರಣದ ಅಂಗಡಿಯನ್ನು ಉದ್ಘಾಟನೆ ಮಾಡಲಾಗಿತ್ತು. ಅಂದರೆ ಈ ಒಂದು ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಏನಿದೆ ಸಾಕಷ್ಟು ಬ್ರಾಂಚ್ಗಳನ್ನು ಹೊಂದಿದೆ. ಕೇರಳ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಈ ಒಂದು ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಬ್ರಾಂಚ್ ಇದೆ. ಈ ಒಂದು ಬ್ರಾಂಚನ್ನು ಏಪ್ರಿಲ್ 27, 2025ರಲ್ಲಿ ಕನ್ನಡದ ಖ್ಯಾತ ಚಲನಚಿತ್ರ ನಟ ಡಾಲಿ ಧನಂಜಯ್ ಉದ್ಘಾಟನೆಯನ್ನು ಮಾಡಿದರು. ಅವತ್ತಿನಿಂದ ಸಹ ಸಾಕಷ್ಟು ಉತ್ತಮವಾದಂತಹ ಒಂದು ಆಭರಣದ ಮಾರಾಟ ಇಲ್ಲಿ ಆಗ್ತಾ ಇತ್ತು. ಹೀಗಾಗಿ ಅವತ್ತಿನಿಂದಲೂ ಸಹ ಉತ್ತಮವಾದಂಥ ಒಂದು ಮಾರಾಟ ಇತ್ತು. ಹೀಗಾಗಿ ಈ ಒಂದು ಆಭರಣದ ಅಂಗಡಿ ಮೇಲೆ ಆ ದರೋಡೆಕೋರರ ಕಣ್ಣು ಬಿದ್ದಿದೆ ಅಂತೇಳಿ. ಆದರೆ ದರೋಡೆಕೋರರು ಈ ದರೋಡೆಯನ್ನು ಆಡು ಅಗಲೇ ಮಾಡಿರುವಂಥದ್ದು. ಅಂದರೆ 2ರಿಂದ 2:30 ಸುಮಾರಿಗೆ ಈ ಒಂದು ಆಭರಣದ ಅಂಗಡಿಗೆ 5 ಜನರು ಎಂಟ್ರಿಯನ್ನು ಕೊಡ್ತಾರೆ. ಕೆಲವರು ಹೆಲ್ಮೆಟನ್ನು ಹಾಕೊಂಡಿರ್ತಾರೆ, ಮತ್ತು ಕೆಲವರು ಒಳಭಾಗಕ್ಕೆ ಬಂದು ಆ ಒಂದು ಮಾಸ್ಕನ್ನು ಧರಿಸ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಮತ್ತು ಹೆಲ್ಮೆಟನ್ನು ಒಳಗಡೆ ಕಳಿಸಿಟ್ಟು ಆ ಹೆಲ್ಮೆಟ್ ಅಲ್ಲೇ ಇದೆ ಅನ್ನೋ ಒಂದು ಮಾಹಿತಿ ಸಹ ಲಭ್ಯವಾಗಿದೆ. ಏಕಾಏಕಿ ಒಳಗೆ ಬಂದಂಥವರು ಅಲ್ಲಿದ್ದಂತಹ ಎಲ್ಲ ಸಿಬ್ಬಂದಿಗಳನ್ನು ಕೈ ಎತ್ತುವಂತೆ ಸೂಚನೆಯನ್ನು ನೀಡ್ತಾರೆ, ಗನ್ನನ್ನು ತೋರಿಸಿ. ತದನಂತರ ಅಲ್ಲಿದ್ದಂತಹ ಅಂದರೆ ಕೌಂಟರ್ನಲ್ಲಿದ್ದಂತಹ ಎಲ್ಲ ಚಿನ್ನದ ಆಭರಣಗಳನ್ನು ಎತ್ತಿ ತೆಗೆದುಕೊಳ್ತಾರೆ. ಮತ್ತೆ ಕೆಲವನ್ನು ಅಲ್ಲಿದ್ದಂಥ ಸಿಬ್ಬಂದಿಗಳ ಮುಖಾಂತರವೇ ಅದನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಈ ಒಂದು ಅಂಗಡಿಯ ಮಾಲೀಕರು ಸಹ ಮಾತನಾಡಿದರು. 7ರಿಂದ 8 ಕೋಟಿ ಮೌಲ್ಯದ ಒಂದು ಚಿನ್ನದ ಆಭರಣ ಇಲ್ಲಿ ಕಳ್ಳತನ ಆಗಿರಬಹುದು ಅನ್ನೋ ಒಂದು ಮಾಹಿತಿಯನ್ನು ಸಹ ಅವರು ನೀಡಿದರು. ಆದರೆ ನಿಖರವಾದಂತಹ ಮಾಹಿತಿ ಈಗ ಲಭ್ಯವಾಗಿಲ್ಲ. ಸ್ಥಳಕ್ಕೆ ಈಗಾಗಲೇ IG ಬೋರ್ಲಿಂಗಯ್ಯ ಅವರು, SP ವಿಷ್ಣುವರ್ಧನ್, ಅಡಿಷನಲ್ SP ನಾಗೇಶ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿದ್ದಾರೆ. ಬೆರಳಚ್ಚು ತಜ್ಞರು ಸಹ ಈಗಲೂ ಸಹ ಆಭರಣದ ಅಂಗಡಿಯ ಒಳಭಾಗದಲ್ಲೇ ಇದ್ದಾರೆ. ಅಲ್ಲಿರುವಂತಹ ಎಲ್ಲ ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಂದರೆ ಏಪ್ರಿಲ್ನಲ್ಲಿ ಆರಂಭವಾದಂತಹ ಈ ಒಂದು ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂಗಡಿಯಲ್ಲಿ ಸಾಕಷ್ಟು ಸಿಬ್ಬಂದಿಗಳು ಕೆಲಸವನ್ನು ಮಾಡ್ತಾಯಿದ್ರು, ಮ್ಯಾನೇಜರ್ ಸಹ ಇದ್ದರು. ಆದರೆ ಇಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇರುವಂಥದ್ದು ಈ ಒಂದು ಸ್ಥಳ. ಅಂದರೆ ನಾವು ಇರುವಂತಹ ಸ್ಥಳ ಏನಿದೆ ಹುಣಸೂರು ನಗರದ ಹೃದಯ ಭಾಗದಲ್ಲೇ ಇರುವಂಥದ್ದು. ನಾನು ಅಂಗಡಿಯ ಮುಂಭಾಗದ ರಸ್ತೆಯನ್ನು ತೋರಿಸೋದಾದರೆ, ಅಂದರೆ ಈ ಒಂದು ಸ್ಥಳದಲ್ಲಿ ಮೈಸೂರಿನಿಂದ ಕೊಡಗಿಗೆ ಸಂಪರ್ಕ ಕಲ್ಪಿಸುವಂತಹ ಬೈಪಾಸ್ ರಸ್ತೆ ಇದಾಗಿದೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಇಲ್ಲಿ ಓಡಾಟವನ್ನು ನಡೆಸ್ತವೆ. ಈಗಲೂ ಸಹ ನೀವು ನೋಡ್ತಾ ಇರ್ಬೋದು, ಅಂದರೆ ಒಂದು ರೀತಿಯಂಥ ಟ್ರಾಫಿಕ್ ಜಾಮ್ ಆದಂತಹ ಸ್ಥಿತಿಯಲ್ಲಿ ಇಲ್ಲಿ ವಾಹನ ದಟ್ಟಣೆ ಇರ್ತದೆ. ಪ್ರತಿನಿತ್ಯ ಇದೇ ರೀತಿ ಇರುತ್ತೆ. ಮತ್ತು ಇವತ್ತು ಭಾನುವಾರ ಆಗಿರೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳ ಸಂಚಾರ ಇಲ್ಲಿ ಇತ್ತು. ಮತ್ತು ಮತ್ತೊಂದು ಭಾಗದಲ್ಲಿ ನೀವು ನೋಡೋದಾದರೆ ಈಗಾಗಲೇ ಜನರು ಅಲ್ಲಿ ಸಾಕಷ್ಟು ಜಮಾಯಿಸಿದ್ದಾರೆ. ಮತ್ತು ಇದೊಂದು ಮಾರುಕಟ್ಟೆಯ ಪ್ರದೇಶ ಆಗಿರೋದ್ರಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇರ್ತಾರೆ. ಆದರೆ ಇವತ್ತು ಭಾನುವಾರ ಆಗಿರೋದ್ರಿಂದಾಗಿ ಅಕ್ಕಪಕ್ಕದ ಎಲ್ಲ ಅಂಗಡಿಗಳು ಸಹ ಬಾಗಿಲನ್ನು ಹಾಕಿದ್ವು. ಅದೇ ಸಮಯವನ್ನು ಸಾಧಿಸಿ ದರೋಡೆಕೋರರು ಇಲ್ಲಿ ದರೋಡೆ ಮಾಡಿದ್ದಾರೆ. ಅವರು ಎಲ್ಲವನ್ನ ಸೂಕ್ಷ್ಮವಾಗಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಮತ್ತು ಈಗಿರುವಂತಹ ಮಾಹಿತಿಗಳ ಪ್ರಕಾರ ಹಿಂದಿ ಭಾಷೆಯಲ್ಲಿ ಅವರು ಮಾತನಾಡ್ತಾ ಇದ್ರು ಅಂತೇಳಿ. ಹೀಗಾಗಿ CC ಕ್ಯಾಮ್ರಾದಲ್ಲಿ ಅವರ ಎಲ್ಲ ಚಲನವಲನಗಳು ಸಹ ರೆಕಾರ್ಡ್ ಆಗಿದೆ. ಮತ್ತು ಆ ದೃಶ್ಯಗಳನ್ನು ನೋಡಿದರೆ, ಅಂದರೆ ಆಭರಣದ ಅಂಗಡಿಯ ಮುಂಭಾಗದ ದೃಶ್ಯಗಳನ್ನು ನೋಡಿದರೆ ಖಂಡಿತವಾಗಿಯೂ ಯಾವಾಗಲೂ ಸಹ ಜನನಿಬಿಡ ಪ್ರದೇಶ ಇದಾಗಿದೆ. ಮತ್ತು ಆಭರಣದ ಅಂಗಡಿಯ ಅಕ್ಕಪಕ್ಕದಲ್ಲೂ ಸಹ ಸಾಕಷ್ಟು ಅಂಗಡಿಗಳಿದ್ದಾವೆ. ಆದರೆ ಇವತ್ತು ಭಾನುವಾರ ಆಗಿದೆ ಅನ್ನೋ ಕಾರಣಕ್ಕಾಗಿ ಆ ಅಂಗಡಿಗಳು ಬಂದಾಗಿದ್ದವು. ಮತ್ತು ಆ ಒಂದು ಆಭರಣದ ಅಂಗಡಿ ಇರುವಂತಹ ಕಟ್ಟಡವನ್ನು ನೋಡೋದಾದರೂ ಸಹ ಹಲವು ಅನುಮಾನಗಳು ಇಲ್ಲಿ ಕಾಡ್ತವೆ. ಯಾಕಂದರೆ ಈ ಒಂದು ಆಭರಣದ ಅಂಗಡಿ ಏನಿದೆ, ಆಭರಣ ಅಂಗಡಿಯ ಮೇಲ್ಭಾಗದಲ್ಲಿ ಯಾವುದೇ ಒಂದು ಕಟ್ಟಡದ ಮಳಿಗೆ ಪೂರ್ಣವಾಗಿಲ್ಲ. ಅಂದರೆ ಅವುಗಳಿಗೆ ಈಗ ಇನ್ನೂ ಸಹ ಕಟ್ಟಡ ಕಾಮಗಾರಿ ನಡೀತಾ ಇರುವಂಥದ್ದು ಅಲ್ಲಿ ಕಾಣ್ಬೋದಾಗಿದೆ. ಅಂದರೆ ಮಳಿಗೆಗಳಿಗೆ ಸ್ಥಳವನ್ನು ಬಿಟ್ಟುಕೊಂಡಿದ್ದಾರೆ. ಆದರೆ ಅದನ್ನು ಆಫೀಸ್ ಮಾಡಬೇಕಾ ಅಥವಾ ಮಳಿಗೆ ಮಾಡಬೇಕಾ ಯಾವುದೂ ಸಹ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಕಾಮಗಾರಿಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಮತ್ತು ಆಭರಣದ ಅಂಗಡಿಯ ಪಕ್ಕದ ಒಂದು ಜಾಗವನ್ನು ನೋಡಿದ್ರು ಸಹ ಅವು ಸಹ ಬಂದಾಗಿದ್ದಾವೆ. ಯಾವುದೇ ರೀತಿಯಂಥ ನಾಮಫಲಕಗಳು ಇಲ್ಲ. ಬಿಲ್ಡಿಂಗ್ ಫಾರ್ ರೆಂಟ್ ಅನ್ನೋ ಒಂದು ನಾಮಫಲಕವನ್ನು ಅಲ್ಲಿ ಹಾಕಿದರೆ, ಮತ್ತೊಂದು ಭಾಗದಲ್ಲಿ ನೋಡಿದ್ರೆ ಮಳಿಗೆ ಬಾಡಿಗೆಗಿದೆ, ಶಾಪ್ ಫಾರ್ ರೆಂಟ್ ಅಂತ ಹಾಕಿದರೆ. ಅಂದರೆ ಬಹುತೇಕ ಈ ಒಂದು ಕಟ್ಟಡದಲ್ಲಿ, ಅಂದರೆ ಏನು ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಆಭರಣದ ಅಂಗಡಿ ಇದೆ, ಆ ಕಟ್ಟಡದ ಬಹುಪಾಲು ಮಳಿಗೆಗಳು ಈಗಲೂ ಸಹ ಖಾಲಿ ಇದ್ದಾವೆ. ಅಂದರೆ ಯಾವಾಗಲೂ ಅದು ಖಾಲಿ ಇರ್ತದೆ. ಮತ್ತು ಇವತ್ತು ಭಾನುವಾರ ಆಗಿರೋದ್ರಿಂದಾಗಿ ಅದೇ ಒಂದು ಸಮಯವನ್ನು ದರೋಡೆಕೋರರು ದರೋಡೆಗಾಗಿ ಬಳಸ್ಕೊಂಡಿದ್ದಾರೆ. ಹೀಗಾಗಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. CC ಕ್ಯಾಮ್ರಾದ ದೃಶ್ಯಗಳನ್ನು ಆಧರಿಸಿ ಈಗಾಗಲೇ ಏನು ಅವರು ಮಾಹಿತಿಯನ್ನು ನೀಡಿದರು ಸಿಬ್ಬಂದಿಗಳು. ಆ ಸಿಬ್ಬಂದಿಗಳ ಮಾಹಿತಿಯನ್ನು ಆಧರಿಸಿ ತನಿಖೆ ನಡೆಸ್ತಾ ಇದ್ದಾರೆ. ಬೆರಳಚ್ಚು ತಜ್ಞರು, ಶ್ವಾನದಳ, ಹೀಗೆ ಎಲ್ಲ ಎಕ್ಸ್ಪರ್ಟ್ಗಳು ಇಲ್ಲಿ ಬಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ IG ಬೋರ್ಲಿಂಗಯ್ಯ ಅವರು ಸಹ TV9 ಜೊತೆ ಮಾತನಾಡಿದರು. ದರೋಡೆಕೋರರ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಖಂಡಿತವಾಗಿಯೂ ಮಾಡ್ತೇವೆ. ಆಭರಣಗಳನ್ನು ವಶಪಡಿಸೋದು ಖಂಡಿತವಾಗಿ ಈಗಾಗಲೇ ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನು ಮಾಡ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನು TV9 ಜೊತೆ ಹಂಚಿಕೊಂಡಿದ್ದಾರೆ. ಹೀಗಾಗಿ ಹುಣಸೂರು ನಗರದಲ್ಲಿ ಆಡು ಅಗಲೇ
ಗನ್ನನ್ನು ತೋರಿಸಿ ಆಭರಣದ ಅಂಗಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ದರೋಡೆ ಮಾಡಿರೋದು ಎಲ್ಲರನ್ನೂ ಸಹ ಬೆಚ್ಚಿ ಬೀಳಿಸಿದೆ. ಹುಣಸೂರಿನಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.